ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ದಿಸ್ ಈಸ್ ಮೈ ಟುಡೇ ಔಟ್ಫಿಟ್. ಕಾಣಿಸ್ತಿಲ್ಲ ಅಲ್ವಾ? ಒನ್ ಸೆಕೆಂಡ್. ಫುಲ್ ಎಲ್ಲ ರೆಡಿ ಆಗ್ಬಿಟ್ಟು ದನ್ ಐ ವಿಲ್ ಶೋ ಹೆಂಗ್ ಕಾಣ್ತಾ ಇದ್ದೀನಿ ಅಂತ. ಬನ್ನಿ ಇವಾಗ ರೆಡಿ ಆಗೋಣ. ಇನ್ನು 20 ಮಿನಿಟ್ಸ್ ಇದೆ ಕರೆಕ್ಟ್ ಆಗಿ. ಬೇಗ ಬೇಗ ರೆಡಿ ಆಗ್ಬೇಕು. ಬನ್ನಿ. ಮೈ ಗುಡ್ನೆಸ್, ಬಂದಿದ ತಕ್ಷಣ ಬಸ್ ಸಿಕ್ತು ಗೈಸ್. ಎಂತ ಗೊತ್ತಾ ಗೈಸ್, ಇದುವರೆಗೂ ವಿಡಿಯೋ ಮಾಡಿದೀನಿ, ಮೈಕೆ ಆನ್ ಮಾಡ್ಕೊಂಡಿಲ್ಲ. ಏನಪ್ಪಾ ಅಂತಂದ್ರೆ ದಸರಾ ಲೈಟಿಂಗ್ಸ್ ತುಮಕೂರಲ್ಲಿ ಏನ್ ಸಕ್ಕದಾಗ್ಬಿಟ್ಟಿದ್ದಾರೆ ಗೊತ್ತಾ ಗೈಸ್. ಒಂದ್ ನೈಟ್ ನಮ್ಮ ಅಪ್ಪ ಜೊತೆನೆ ಬಂದ್ಬಿಟ್ಟು ವಿಡಿಯೋ ಮಾಡಿದೀನಿ, ಅದನ್ನ ಇವತ್ತು ಅಪ್ಲೋಡ್ ಮಾಡ್ತೀನಿ ನೋಡಿ. ಸಕ್ಕತ್ತಾಗಿ ಮಾಡಿದ್ದಾರೆ. ಬಂದೆ ಗೈಸ್. ಬೇಲಾದವ್ರಿಗೆ ಸಾವೇ ಇಲ್ಲ ಏನಂತೀರಪ್ಪ? ಏನ್ ಬಿಲ್ಡಿಂಗ್ ಅಪ್ಪ, ಹುಡುಗರು ಎಷ್ಟು ಓದ್ ದಬ್ಬ ಹಾಕಿದ್ರು ಬೀಳೋದೇ ಇಲ್ಲ ಅನ್ನತ್ತೆ. ಎಂತ ಅಂದ್ರೆ ಇವಾಗ ಐಡಿ ಕಾರ್ಡ್ ಕೇಳ್ತಾರೆ ನೋಡಿ. ಏನಂತಂದ್ರೆ ಬೆಳಗ್ಗೆ ಎದ್ಬಿಟ್ಟು ಕಷ್ಟ ಪಟ್ಕೊಂಡು ಫೀಸ್ ಎಲ್ಲ ಕಟ್ಕೊಂಡು ಬೇರೆ ಕಾಲೇಜಿಗೆ ಬರೋಕ್ಕಾಗತ್ತಾ? ಸೆಪ್ರೇಟ್ ಆಗಿ ನಾನು ಒಬ್ಳೆ ಬಂದೆ ಗೈಸ್, ಹಂಗಾಗಿ ಐಡಿ ಕೇಳಿಲ್ಲ. ಡೈಲಿ ಐಡಿ ತೋರಿಸ್ಬೇಕು, ಡೈಲಿ. ಎಂತ ಕಾಲೇಜಿಗೆ ಸೇರ್ಕೊಂಡಿದ್ದೇನೆ. ನರಕಕ್ಕಿಂತ ಇನ್ನೇನಾದ್ರೂ ಅಕಸ್ಮಾತ್ ಏನಾದ್ರು ಬಂದ್ರೆ ಇವನು ಯಾರು ಯಮ ಏನಾದ್ರು ಬಂದು ನೋಡ್ಬಿಟ್ರೆ ನನ್ನ ಮಗ ನನಗಿಂತ ಚೆನ್ನಾಗಿ ಮಾಡ್ಬಿಟ್ಟವನಲ್ಲ ಇದನ್ನ ಅನ್ಕೊಂಡು ವಾಪಸ್ ಹೊಟ್ಟೋಗ್ಬಿಡ್ತಾನೆ. ಟೈಮ್ ಆಗ್ಬಿಡ್ತು ಅಂತ ಅನ್ಬಿಟ್ಟು ಅಲ್ಲಿ ತಿಂಡಿ ತಿನ್ನಕ್ಕಾಗಿಲ್ಲ, ಹಂಗಾಗಿ ಇಲ್ಲಿ ತಿನ್ನೋಣ ಅಂತ ಬಂದಿದ್ದೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ತಿಂಡಿಗೆ ಇವತ್ತು ಪಲ್ಯ, ದೋಸೆ ಮತ್ತೆ ಪಲ್ಯ ಮಾಡ್ಕೊಟ್ಟಿದ್ದಾರೆ ಅಮ್ಮ. ದೋಸೆ ಮತ್ತೆ ಪಲ್ಯ ಮಾಡ್ಕೊಟ್ಟಿದ್ದಾರೆ. ಫಸ್ಟ್ ಇದನ್ನ ತಿನ್ಬಿಟ್ಟು ಫಸ್ಟ್ ಮ್ಯಾಥ್ಸ್ ಕ್ಲಾಸ್ ಇದೆ, ಹೋಗ್ಬೇಕಿದೆ. ಫಸ್ಟ್ ಕ್ಲಾಸ್ ಓದಬೇಕಲ್ಲಿ ಯಾವ್ದು ಆಗಿಲ್ಲ, ಇದೆ ಫಸ್ಟ್ ಕ್ಲಾಸ್. ಬನ್ನಿ ಇವಾಗ ಹೋಗೋಣ. ಅರ್ಜೆಂಟ್ ಅಲ್ಲಿ ಮಾಡ್ಕೊಟ್ಟಿದ್ದಾರೆ ಗೈಸ್. ಇವಾಗ ತಿಂಡಿ ಎಲ್ಲ ಮುಗಿತು ಗೈಸ್. ಇವಳು ತಿಂದಿಲ್ಲ. ಲಾಸ್ಟ್ ಇನ್ನೊಂದು 2 ತುತ್ತಿದೆ, ಅವಾಗ ಕಾಲ್ ಮಾಡಿದ್ದಾಳೆ. ಸೊ ಅದಕ್ಕೆ ಇವಾಗ ಇವಳು ತಿಂಡಿ ತಿನ್ಸ್ಕೊಬರಕ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕಲರ್ ಮೀನು ತಿನ್ಬೋದಾ ಇದನ್ನ? ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ರೆ ಓಕೆ. ತಿಂಡಿ ತಿನ್ಬೇಕಂತ ಕರ್ಕೊಂಡು ಹೋಗ್ಬಿಟ್ಟು ವಾಪಸ್ ಕರ್ಕೊಂಡ್ ಬರ್ತಾವಳೆ. ಇವಳು ಡೈಲಿ ಜಿಮ್ಗೆ ಹೋಗ್ತಾಳೆ ಅನ್ಬಿಟ್ಟು ನಮ್ಗೂನು ಸ್ವಲ್ಪ ಏನೋ ವರ್ಕೌಟ್ ವಾಕ್ ಮಾಡಿಸ್ತಾವಳೆ. ಇವೆಲ್ಲ ಫ್ರೆಂಡ್ಸ್. ವರ್ಕೌಟ್ ಅಲ್ಲ, ವಾಕ್ ಮಾಡಿಸ್ತಾವಳೆ. ತಿರ್ಗೋ ಮನೀಷಾ. ಅವಳು ಮಾತಾಡೋದನ್ನ ಹಾಕ್ಬಿಟ್ಟಿದೀನಿ, ಅದನ್ನ ಹೇಳ್ಬೇಕಲ್ಲ. ಯಾರಾದ್ರೂ ಹೇಳ್ತಾರ ಗೈಸ್, ಹಿಂಗ್ ವಿಡಿಯೋ ಮಾಡ್ತಾ ಇದೀನಿ ಮಾತಾಡೋ ಅಂತ. ಮೊದ್ಲೇ ಹೇಳಿದೀನಿ ನಾನು, ಅವಳು ಎಷ್ಟು ಸೀರಿಯಸ್ ಆಗಿ ಮಾತಾಡ್ತಾಳೆ, ಎಷ್ಟು ಫೋಕಸ್ಡ್ ಆಗಿ ಮಾತಾಡ್ತಾಳೆ ಅಂತದ್ರಲ್ಲಿ ಇವಳಿಗೆ ಹೇಳ್ಬಿಟ್ಟು ಮಾಡಿದ್ರಂತೂ ಅಷ್ಟೇ. 3 ತಿಂಗಳಾಗೈತೆ ಗೈಸ್ ನನ್ ಬರ್ಡೇ ಆಗಿ. ನೀಟಾಗಿ ಕಾಣಿಸ್ತಿಲ್ವಾ? 3 ತಿಂಗಳಾಗೈತೆ ಗೈಸ್ ನನ್ ಬರ್ಡೇ ಆಗಿ. ಇವಾಗ ನನ್ಗಳು ಹಾಳು ಬರ್ಸ್ಬೇಡ. ಅವಾಗೆ 3 ತಿಂಗಳಾಗೈತೆ ನನ್ ಬರ್ಡೇ ಆಗಿ. ಇವಾಗ ತಂದವಳೆ. ಬಾ ಅಟ್ಲೀಸ್ಟ್ ಒಂದ್ ಅಗ್ಗಿ ಕೊಡು. ನಿಂಗೆ ಇಷ್ಟ ಆಗುತ್ತಲ್ಲ ಗೊತ್ತಿಲ್ಲ, ತಂದಿದ್ದೀನಿ. ನನ್ ಹೆಂಗ್ ಗೊತ್ತಾ, ಒಂದು ಚಿಕ್ಕ ಪೆನ್ ನನ್ಗೆ ಅಂದ್ರೆ ತುಂಬಾ ದೊಡ್ಡ ಇಡ್ಕೊ ಇಲ್ಲಿ, ತುಂಬಾ ದೊಡ್ಡ ಗಿಫ್ಟ್ ಆತರ ಎಲ್ಲ ಇಷ್ಟ ಆಗಲ್ಲ ಗೈಸ್ ನನಗೆ. ಸಿಂಪಲ್ ಗಿಫ್ಟ್ ನನಗೆ ಹೆಂಗಂದ್ರೆ, ನನ್ಗೆ ಹೊಸ ಬುಕ್ಗಳು, ಏನಾದ್ರು ಸ್ಟೋರಿ ಬುಕ್ಗಳು, ಮತ್ತೆ ಏನಾದ್ರು ಪೆನ್ಗಳು, ಹೊಸ ತರ ಪೆನ್ಗಳು, ಅದನ್ನ ಕೊಟ್ರೆ ನಾನು ಸಿಕ್ಕಾಪಟ್ಟೆ ಖುಷಿ ಪಡ್ತೀನಿ. ನಾನು ಏನ್ ಅನ್ಕೊಂಡೆ ಆಗ್ಲಿಲ್ಲ. ಏನ್ ಗೊತ್ತಾ ಗೈಸ್, ನನ್ಗೆ ಗಿಫ್ಟ್ ಗಳಿಗಿಂತ ಏನಂತ ಅಂದ್ರೆ, ನನ್ಗೆ ಮಧ್ಯ ಗೊತ್ತಿಲ್ಲ ಅಂದ್ರೆ ಬೇಡ ಅಂದ್ರೆ ನಾನು ಪಾಸಿಟಿವ್ ಆಗಿರ್ಬೇಕು ನನ್ನ ವ್ಲಾಗ್ ಅಲ್ಲೆಲ್ಲ. ಅದಕ್ಕೆ ಹಂಗಾಗಿ ಏನು ಹೇಳೋದ್ ಬೇಡ. ನನ್ಗೆ ಜೊತೆಲಿ ಇರ್ತಾರಲ್ಲ, ಲಾಯಲ್ ಆಗಿರ್ತಾರಲ್ಲ, ಅದೇ ಒಂದ್ ದೊಡ್ಡ ಗಿಫ್ಟ್, ಅದೇ ಹೆವಿ ಖುಷಿ ನನ್ಗೆ. ನನ್ನನ್ನೇ ನಾನು ಮರೆತೆ ಪ್ರೀತಿ ಮಧುರ ಮನಸ್ಸು ಭ್ರಮರ ಸಂದು ಹುಟ್ಟಾಯ್ತು, ನಿನ್ನ ಹೆಸರನ್ನಿಟ್ಟಾಯ್ತು, ಕತ್ತೇಲಿ ಚೆಲುವೆ ನನ್ನ ಮನಸ್ಸನ್ನೇ. Say hi.
ಏನ್ ಗೊತ್ತಾ, ಇವಾಗ 2 ಕ್ಲಾಸ್ ಮುಗಿದು ಗೈಸ್. ಆಯ್ತು, ಆಮೇಲೆ 2 ಕ್ಲಾಸ್ ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ಕ್ಲಾಸ್ ಅಟೆಂಡ್ ಮಾಡ್ಬೇಕು. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಮುದ್ದು ಹೆಣ್ಣಿನಲ್ಲಿ ಮ್ಯಾಗ್ನೆಟ್ಟು ಕಣ್ಣಿನಲ್ಲಿ ಆ ಬ್ರಹ್ಮ ಇಟ್ಟ ಇಲ್ಲಿ ನನ್ನನ್ನೆಲ್ಲಿ ಮಾಡಿದನೋ ಮರುಳೇ. ಜನಕ್ ಜನಕ್ ಮನ ಡೋಲೆ, ತಳುಕು ಬಳುಕು ನನ್ನ ಬಾಲೆ.